ಹಾಯ್ ಫ್ರೆಂಡ್ಸ್, ಇಂದು ನಾವು SSC JD ಮುಂಬರುವ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಒಂದನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸೌರವ್ಯೂಹನ ಹೊರಗಿನ ಗ್ರಹ? ಇದಕ್ಕೆ ಸರಿಯಾದ ಉತ್ತರ 4 ಶನಿಗ್ರಹ. ಮುಂದಿನ ಪ್ರಶ್ನೆ, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ 4 ಚಂದ್ರ. ಮುಂದಿನ ಪ್ರಶ್ನೆ, ಸೂರ್ಯನನ್ನು ಸುತ್ತುವ ಘನೀಕೃತ ಅನಿಲಗಳು ಮತ್ತು ಕಲ್ಲು ಮತ್ತು ಧೂಳಿನ ಕಾಸ್ಮಿಕ್ ಹಿಮದ ಚೆಂಡುಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 4 ಧೂಮಕೇತುಗಳು. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 2 ಶುಕ್ರ ಗ್ರಹ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಜುವಿಯನ್ ಗ್ರಹವಲ್ಲ? ಇದಕ್ಕೆ ಸರಿಯಾದ ಉತ್ತರ 1 ಬುಧ ಗ್ರಹ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ನಕ್ಷತ್ರ ಪುಂಜವನ್ನು ಶಿಕಾರಿ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ 2 ಓರಿಯನ್. ಮುಂದಿನ ಪ್ರಶ್ನೆ, ಸರಿಸುಮಾರು ಎಷ್ಟು ಸಮಯಗಳಲ್ಲಿ ಮಂಗಳವು ತನ್ನ ಅಕ್ಷದ ಮೇಲೆ ಒಂದು ಸುತ್ತುವಿಕೆಯನ್ನು ಪೂರ್ಣಗೊಳಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ 1 ದಿನವನ್ನು ತೆಗೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಸೌರವ್ಯೂಹದ ಒಳಗ್ರಹವಲ್ಲ? ಇದಕ್ಕೆ ಸರಿಯಾದ ಉತ್ತರ 4 ಗುರುಗ್ರಹ. ಮುಂದಿನ ಪ್ರಶ್ನೆ, ಭೂಮಿಯಿಂದ ಸೂರ್ಯನ ಅಂತರವು ಸುಮಾರು ಡ್ಯಾಶ್ ಬೆಳಕಿನ ನಿಮಿಷಗಳು. ಇದಕ್ಕೆ ಸರಿಯಾದ ಉತ್ತರ 8 ನಿಮಿಷಗಳು ತೆಗೆದುಕೊಳ್ಳಲಾಗುತ್ತದೆ. ಮುಂದಿನ ಪ್ರಶ್ನೆ, ಸರಿಸುಮಾರು ಡ್ಯಾಶ್ನಲ್ಲಿ ಚಂದ್ರನು ಭೂಮಿಯ ಸುತ್ತ ಸುತ್ತುತ್ತಾನೆ. ಇದಕ್ಕೆ ಸರಿಯಾದ ಉತ್ತರ 27 ದಿನಗಳು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಶನಿಯ ಅತಿ ದೊಡ್ಡ ಚಂದ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ 3 ಟೈಟಾನ್. ಮುಂದಿನ ಪ್ರಶ್ನೆ, ನೀತಾ ನಮ್ಮ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹದ ಬಗ್ಗೆ ತನ್ನ ಸ್ನೇಹಿತನಿಗೆ ಹೇಳುತ್ತಿದ್ದಾಳೆ. ಈ ಹೇಳಿಕೆ ಯಾವ ಗ್ರಹಗಳ ಬಗ್ಗೆ ಅವಳು ಮಾತನಾಡುತ್ತಿದ್ದಾಳೆ? ಇದಕ್ಕೆ ಸರಿಯಾದ ಉತ್ತರ 3 ಬುಧ ಗ್ರಹ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ವಿಸ್ತರಿಸುವ ಬ್ರಹ್ಮಾಂಡದ ಪರಿಕಲ್ಪನೆಯನ್ನು ಕಂಡುಹಿಡಿದರು? ಇದಕ್ಕೆ ಸರಿಯಾದ ಉತ್ತರ 1 ಎಡ್ವರ್ಡ್ ಹಬಲ್. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಗ್ರಹವು ತನ್ನ ಅಕ್ಷದ ಮೇಲೆ ಒಂದು ಭ್ರಮಣೆಯನ್ನು ಪೂರ್ಣಗೊಳಿಸಲು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3 ಗುರುಗ್ರಹ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.